ಹಾಯ್ ಫ್ರೆಂಡ್ಸ್, ವಿಜಯಲಕ್ಷ್ಮಿ ಕಿಚನ್ ಸೆಂಟರ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬೇಸನ್ ಲಾಡು. ಸಾಮಾನ್ಯವಾಗಿ ಬೇಸನ್ ಲಾಡು ಅಥವಾ ಬೇಸನ್ ಉಂಡೆ ಮಾಡೋದು ಎಲ್ಲರಿಗೂ ಗೊತ್ತೇ ಇರ್ತೈತೆ. ಆದರೆ ನಾನಿಲ್ಲಿ ಕಡಲೆಬೇಳೆ ಉಪಯೋಗಿಸಿ ಬೇಸನ್ ಲಾಡು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಒತ್ತಿ. ಬೇಕಾಗುವ ಸಾಮಗ್ರಿಗಳು: 2 kg ಕಡಲೆಬೇಳೆ ಹಿಟ್ಟು, 1.5 kg ಸಕ್ಕರೆ ಪುಡಿ, 3/4 kg ತುಪ್ಪ, 100 ಗ್ರಾಮು ಗೋಡಂಬಿ. ಮಾಡುವ ವಿಧಾನ: ನಾನು ನಿಮ್ಗೆ ಅವಾಗೆ ಕಡಲೆಬೇಳೆ ಹಿಟ್ಟನ್ನು ತೋರಿಸಿದ್ನಲ್ಲ, ಅದನ್ನ ಹೆಂಗೆ ಮಾಡೋದು, ಯಾವ ಥರ ಹುರ್ಕೊಳೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಕಡಲೆಬೇಳೆಯನ್ನು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಹುರಿದುಕೊಳ್ಳಿ. ನಿಧಾನ ಕಡಿಮೆ ಉರಿ ಇಟ್ಟು ಹುರಿಬೇಕು ಬೇಳೆಯನ್ನು. ಹಸಿ ವಾಸನೆ ಹೋಗೋ ಹಾಗೆ ನಿಧಾನಕ್ಕೆ ಕೈ ಬಿಡದೇ ಇರೋಂಗೆ ಕೈ ಆಡಿಸ್ತಾನೆ ಇರಬೇಕು. ಸ್ವಲ್ಪ ಕೈ ಬಿಟ್ಟರು ಕೂಡ ಕೆಂಪಗಾಗಿ ಒಂದು ಕಡೆಗೆ ಸೀದೋಗಿಬಿಡುತ್ತೆ. ಕೈ ಬಿಡದಿರಂಗೆ ನೀಟಾಗಿ ಹುರ್ಕೋಬೇಕು. ನಿಮಗೆ ಇಲ್ಲಿ ಗೊತ್ತಾಗುತ್ತೆ, ಹುರಿತಾ ಅದು ಆಗಿದೆ ಅನ್ನೋಕ್ಕೆ ಸ್ವಲ್ಪ ಶೈನಿಂಗ್ ಬರ್ತೈತೆ, ಬಿಳಿ ಕಲರ್ಗೆ ಒಂಚೂರು ನೋಡಿ ಈ ಥರ. ಅದಾದಮೇಲೆ ಇನ್ನೊಂದು 5 ನಿಮಿಷ ಹುರ್ಕೊಳ್ಳಿ. ಈ ಥರ ಕೆಂಪು ಕಲರ್ ಬಂದರೆ ಸಾಕು. ಬಾಯಿನಲ್ಲಿ ಇಟ್ಟು ನೋಡಿ ಕಟ್ ಅಂತ ಸೌಂಡ್ ಬರಬೇಕು. ಅದು ಬಂದರೆ ಆಗಿದೆ ಅಂತ, ಕರೆಕ್ಟಾಗಿ ಬೇಳೆ ಹುರಿದಿದ್ದಾವೆ ಅಂತ. ನಾನು ಇಲ್ಲಿ ಜಾಸ್ತಿ ಕ್ವಾಂಟಿಟಿ ತೊಗೊಂಡಿರೋದ್ರಿಂದ ಮಿಷಿನ್ಗೆ ಹಾಕ್ಸ್ಕೊಂಬರ್ತಾಯಿದ್ದೀನಿ. ನೀವು ಕಡಿಮೆ ಕ್ವಾಂಟಿಟಿಲಿ ಮಾಡ್ತಾಯಿದ್ರೆ ಮನೆಯಲ್ಲೇ ಹಿಟ್ಟು ರೆಡಿ ಮಾಡ್ಕೋಬೋದು ಮಿಕ್ಸಿಗೆ ಹಾಕಿ. ಮೊದಲು ತುಪ್ಪ ಬಿಸಿ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಲೀಟ್ರ್ ತುಪ್ಪ ತೊಗೊಂಡಿದ್ದೀನಿ. ನನಗೆ 750 ಗ್ರಾಮ್ ಆದರೆ ಸಾಕು. ಇಲ್ಲಿ ಸ್ವಲ್ಪ ತೆಗೆದಿಡ್ತಾಯಿದ್ದೀನಿ ನಾನು. ತುಪ್ಪ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಳ್ಳೋಣ. ಬಿಸಿ ಆಗೋಷ್ಟರಲ್ಲೇ ಒಂದು ಬುಟ್ಟಿ ತೊಗೊಂಡು ಕಡಲೆ ಹಿಟ್ಟು, ಸಕ್ಕರೆ ಪುಡಿ ಎರಡನ್ನು ಸೇರಿಸಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನಿಧಾನಕ್ಕೆ ಕೈ ಆಡಿಸ್ತಾ ಮಿಕ್ಸ್ ಮಾಡ್ಕೊಳ್ಳಿ. ಜೋರಾದರೆ ಮುಖಕ್ಕೆಲ್ಲ ಅದು ಹುಡಿ ಹಾರುತ್ತೆ. ಸಕ್ಕರೆ ಪುಡಿ ಅಥವಾ ಕಡಲೆ ಹಿಟ್ಟಿರುತ್ತಲ್ಲ, ಹಾರು ಬರುತ್ತೆ. ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಮಿಕ್ಸ್ ಆಗಿದೆ. ಈ ಥರ ಮಿಕ್ಸ್ ಆದರೆ ಸಾಕು. ತುಪ್ಪ ಕಾದಿದೆ, ಈಗ ನೋಡೋಣ. ನೋಡಿ ಈ ಥರ ಚೆನ್ನಾಗಿ ತುಪ್ಪ ಕಾಯಬೇಕು. ಆ ಥರ ಬಬಲ್ಸ್ ಥರ ಬಂದಿರಬೇಕು. ಬಿಸಿಯಾಗಿರೋ ತುಪ್ಪ ತಗೊಂಡು ಆಗಲೇ ಮಿಕ್ಸ್ ಮಾಡಿದ್ವೆಲ್ಲ ಸಕ್ಕರೆ ಹಿಟ್ಟು, ಆ ಹಿಟ್ಟಿಗೆ ಇದನ್ನು ಹಾಕ್ಕೊಳ್ಳೋಣ. ಇವಾಗ ತುಪ್ಪ ಒಂದೇ ಸರಿ ಹಾಕ್ಕೊಳೋದು ಬೇಡ, ಅರ್ಧನೇ ಹಾಕ್ಕೊಳ್ಳೋಣ. ಒಂದೇ ಸರಿ ಇಲ್ಲಿ ಹಾಕ್ಕೊಂಡ್ವಿ ಅಂತಂದರೆ ಜಾಸ್ತಿ ಆದರೆ ಮೆತ್ತಗಾಗ್ಬಿಡ್ತಾವೆ, ಉಂಡೆ ಸೇಪ್ ಬರಲ್ಲ. ಕಡಿಮೆ ಆದರೆ ಗಟ್ಟಿ ಹಾಕ್ಕವು. ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದು ಸರಿ ಫಸ್ಟು ನಿಧಾನಕ್ಕೆ ಗಂಟುಗಳು ಹೊಡ್ಕೊತ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಗಂಟಿನ ಅಂಶ ಇರಬಾರ್ದು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು. ತುಪ್ಪ, ಸಕ್ಕರೆ, ಹಿಟ್ಟು ಎಲ್ಲದು ಒಂದೇ ಸಮನಾಗಿ ಮಿಕ್ಸ್ ಆಗಿರಬೇಕು. ಗ್ಯಾಸ್ ಸ್ಟೋನ್ ಹಚ್ಚಿ ಸಣ್ಣ ಬರ್ನಲ್ ಮೇಲೆ ಇಟ್ಟು ಕಡಿಮೆ ಫ್ಲೇಮಲ್ಲಿ ಹುರಿದುಕೊಳ್ಳಿ. ನೀಟಾಗಿ ಕೈ ಬಿಡದೇ ಇರೋಂಗೆ ಈ ಥರ ಮಿಕ್ಸ್ ಮಾಡ್ತಾನೆ ಇರಿ. ಇಲ್ಲಾಂದರೆ ಕೈ ಬಿಟ್ಟರೆ ತಳ ಅಂಟೋ ಚಾನ್ಸಸ್ ಇರುತ್ತೆ. ಹೊತ್ತಿದ್ರೆ ಇದೆಲ್ಲ ಹಾಳಾಗಿಬಿಡುತ್ತೆ. ಒಂದು 5 ನಿಮಿಷ ಈ ಥರ ಹುರ್ಕೊಂಡು ಹಿಂಗೆ ಮುಟ್ಟು ನೋಡಿ ಚೆನ್ನಾಗಿ ಕೈಗೆ ಸ್ವಲ್ಪ ಬಿಸಿ ಅನಿಸ್ಬೇಕು. ಇಷ್ಟಾದರೆ ಸಾಕು. ಸೈಡ್ಗೆ ಎತ್ತಿಟ್ಕೊಂಬಿಡೋಣ. ಒಂದು ಬಾಣಲಿ ತೊಗೊಂಡು ತುಪ್ಪ ಹಾಕ್ಕೊಂಡು, ತುಪ್ಪಕ್ಕಾದ್ಮೇಲೆ ಇಲ್ಲಿ ನಾನು ಡ್ರೈ ಫ್ರೂಟ್ಸ್ ಹಾಕ್ಕೊತಾ ಇದ್ದೀನಿ. ಗೋಡಂಬಿನ ನೀವು ಬೇಕಾದರೆ ಇಲ್ಲಿ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಏನು ಬೇಕಾದರೂ ಹಾಕ್ಕೋಬೋದು. ಬಟ್ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಇಲ್ಲಾಂದರೆ ಉಂಡೆ ಮಾಡ್ಬೇಕಾದ್ರೆ ಕಟ್ಟಾಗೋ ಚಾನ್ಸಸ್ ಇರ್ತಾವೆ. ಉಂಡೆ ಬರಲ್ಲ ರೌಂಡಾಗಿ. ನೋಡಿ ಇಷ್ಟು ಕಲರ್ ಬಂದರೆ ಸಾಕು. ಹಿಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಕೈಯಿಂದ 2 ಕೈಯಿಂದ ಉಜ್ಜಿ ಹಿಂಗೆ ತಿಕ್ಕಬೇಕು. ಈಗ ಉಂಡೆ ಕಟ್ಟಿ ನೋಡಿ. ನಿಮ್ಗೆ ಇಲ್ಲೇನಾದ್ರು ತುಪ್ಪ ಕಡಿಮೆ ಆಗಿದ್ದರೆ ಸ್ವಲ್ಪ ಲೈಟಾಗಿ ಉಂಡೆ ಕರೆಕ್ಟಾಗಿ ರೌಂಡ್ ಬರಲ್ಲ, ಕ್ರ್ಯಾಕ್ ಆಗುತ್ತೆ. ನೋಡಿ ನನಗೆ ಬರ್ತಾ ಇಲ್ಲ, ಸ್ವಲ್ಪ ಕ್ರ್ಯಾಕಾಗಿ ಈ ಥರ ಹೊಡಿತಾ ಇದೆ. ಇದಕ್ಕಿಂತ ಸ್ವಲ್ಪ ತುಪ್ಪ ಕಾಯಿಸಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಸಾಮಾನ್ಯವಾಗಿ ಎಲ್ಲರೂ ಹಸಿಬೇಳೆ ಹಿಟ್ಟಿಂದನೇ ಮಾಡ್ತಾರೆ. ಅದು ಹುರಿಬೇಕಾದ್ರೂ ತುಂಬ ಟೈಮ್ ತೊಗೊಳ್ತೈತೆ. ಮತ್ತು ಏನಾದ್ರು ಹೆಚ್ಚು ಕಡಿಮೆ ಹುರಿದ್ರೆ ಬಾಯಿನಲ್ಲಿ ತಿನ್ಬೇಕಾದ್ರೆ ಹಸಿ ಅನಿಸುತ್ತೆ. ಮತ್ತು ಅದು ತುಪ್ಪನೂ ಜಾಸ್ತಿ ಹಿಡಿತೈತೆ ನಿಮಗೆ. ನಾವು ಬೇಳೆ ಹುರಿದು ಹಿಟ್ಟು ರೆಡಿ ಮಾಡ್ಕೊಂಡಿರೋದ್ರಿಂದ ಸಕ್ಕರೆ, ತುಪ್ಪ, ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಬಿಸಿ ಮಾಡ್ಕೊತಿರಲ್ಲ, ಇಲ್ಲೇನು ಜಾಸ್ತಿ ಹೊತ್ತು ಬೇಕಾಗಲ್ಲ ನಮಗೆ. ಮತ್ತು ಹಸಿ ಸ್ಮೆಲ್ಲು ಕೂಡ ಬರಲ್ಲ. ಇಲ್ಲೇ ಸ್ವಲ್ಪ ಬಿಸಿ ಆದರೂ ಸಾಕು. ಮತ್ತು ತುಪ್ಪನೂ ಜಾಸ್ತಿ ಹಿಡಿಯಲ್ಲ. ನೋಡಿ ಉಂಡೆ ಎಷ್ಟು ಚೆನ್ನಾಗಿ ರೌಂಡಾಗಿ ಬರ್ತಾಯಿದ್ದಾವೆ. ಶೈನಿಂಗ್ ಇದೆ ನೋಡಿ, ಎಷ್ಟು ಚೆನ್ನಾಗಿ ಬರ್ತಾಯಿದ್ದಾವೆ. ನಮಗಿಲ್ಲಿ 155 ಉಂಡೆ ಆಗಿದ್ದಾವೆ. ಇಷ್ಟು ಉಂಡೆ ಮಾಡಿದರೂ ಕೂಡ ಒಂದಕ್ಕೊಂದು ಟಚ್ ಆಗಿಲ್ಲ, ಬಿಡಿ ಆಗೇ ಇದ್ದಾವೆ. ನೋಡಿ ಒಡೆದು ನೋಡೋಣ ಒಂದು. ನೋಡಿ ತುಪ್ಪ ಕರೆಕ್ಟಾಗಿದೆ. ನಮಗೆ ಮೆತ್ತಗೂ ಇಲ್ಲ, ತುಂಬ ಗಟ್ಟಿನೂ ಇಲ್ಲ. ಹೀಗೆ ಸ್ಮೂತಾಗಿ ಮುರಿತಾ ಇದ್ದಾವೆ. ಬಾಯಿನಲ್ಲಿ ಇಟ್ಕೊಂಡ್ರೆ
ಹಾಗೆ ಕಳೆದೋಗ್ಬೇಕು, ಆ ಥರ ಕರಗುತ್ತೆ. ನೀವು ಈ ವಿಡಿಯೋ ನೋಡಿದ ಮೇಲೆ ಒಂದ್ಸರಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.